ಪಾರಿವಾಳದ ಇಕ್ಕೆಗಳಿಂದ ಪಾರಂಪರಿಕ ಕಟ್ಟಡಗಳ ಏನು ಧಕ್ಕೆಗೆ ಹಾಳಾಗ್ತಾ ಇದೆ, ಜೊತೆಗೆ ಕಟ್ಟಡಗಳು ಕೂಡ ಹಾಳಾಗ್ತದೆ ಅಂತೇಳಿ ಪಾರಿವಾಳಗಳಿಗೆ ಆಹಾರವನ್ನು ಹಾಕೋದಕ್ಕೆ ನಿಷೇಧವನ್ನು ಮಾಡಲಾಗಿದೆ. ಆದರೂ ಕೂಡ ಮೈಸೂರಿನ ಅರಮನೆಯ ಮುಂಭಾಗದಲ್ಲಿರುವಂತಹ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಈಗಲೂ ಕೂಡ ಪಾರಿವಾಳಗಳಿಗೆ ಏನೋ ಆಹಾರವನ್ನು ಹಾಕ್ತಾ ಇರೋದನ್ನ ಕಾಣ್ಬೋದಾಗಿದೆ. ಸಾಕಷ್ಟು ಇದು ಒಂದು ರೀತಿಯಲ್ಲಿ ಆ್ಯಸಿಡನ್ನು ಪ್ರೊಡ್ಯೂಸ್ ಮಾಡುವಂತಹ ಇಕ್ಕೆ ಆಗಿರುತ್ತೆ. ಸೊ ಹೀಗಾಗಿ ಕಟ್ಟಡಗಳಿಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಧಕ್ಕೆ ಆಗ್ತಾ ಇದೆ. ಜೊತೆಗೆ ಯಾರು ಕೂಡ ಆಹಾರ ಹಾಕಬಾರ್ದು ಅಂತೇಳಿ ಒಂದಷ್ಟು ನಿಯಮಗಳನ್ನ ಮಾಡಿದ್ರು ಕೂಡ ಈಗಲೂ ಕೂಡ ದೃಶ್ಯ ಗಮನಿಸ್ತಾ ಇರ್ಬೋದು. ಈಗಾಗಲೇ ಜಯಚಾಮರಾಜೇಂದ್ರ ಒಡೆಯರವರ ಪ್ರತಿಮೆಯ ಮೇಲ್ಭಾಗದಲ್ಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪಕ್ಷಿಗಳು ಕುಳಿತುಕೊಳ್ತಾ ಇದೆ. ಯಾಕಂದರೆ ಪ್ರಮುಖವಾಗಿ ಆಹಾರವನ್ನು ಹಾಕ್ತಾ ಇರುವಂಥದ್ದೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ಯಾರು ಕೂಡ ಆಹಾರವನ್ನು ಹಾಕಬಾರ್ದು ಅಂತೇಳಿ ಅದಕ್ಕೆ ಬೇರೆ ಸ್ಥಳವನ್ನು ಗುರುತಿಸಿದ್ರು ಕೂಡ ಇವತ್ತಿಗೂ ಕೂಡ ಇಲ್ಲಿಗೆ ತಂದು ಆಹಾರವನ್ನು ಹಾಕುವ ಮೂಲಕವಾಗಿ ಸಾಕಷ್ಟು ಪಾರಿವಾಳಗಳು ಕೂಡ ಇಲ್ಲೂ ಅರಮನೆ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ತಾ ಇದೆ. ಸೊ ಸರ್ಕಾರ ಮುಂದಾದರೂ ಎಚ್ಚೆತ್ತುಕೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರ ರಿಪಬ್ಲಿಕ್ ಕನ್ನಡ, ಮೈಸೂರು.